स्वागत है आपका बी न्यूज नेशन में। मैं हूं आबिद हुसैन शेख। सिटी एमएलए यतनाल के शहर में बीजेपी के नेताओं की हड़ताल। बीजेपी लीडर्स ने डीसी को दिया मेमोरेंडम, वन वे हटाओ, पब्लिक को राहत दो की मांग। बीजापुर में रोड कंस्ट्रक्शन का काम लोगों के लिए मुसीबत बन गया है। बीजेपी के नेताओं ने आज डीसी को मेमोरेंडम देकर ट्रैफिक प्रॉब्लम का तुरंत सॉल्यूशन मांगा है। सराफ बाजार और गांधी चौक के पास रोड के काम चल रहा है। कई जगह वन वे सिस्टम लगा दिया गया है। रोड पर पार्किंग और ऑटो की वजह से हेवी ट्रैफिक जाम लग रहा है। प्लानिंग अनसाइंटिफिक तरीके से की गई है। वन वे की वजह से लोगों को लंबा रूट लेना पड़ रहा है। ट्रैफिक पुलिस प्रॉपर मैनेजमेंट नहीं कर रही है, जैसे आरोप भी लगाए। बीजेपी के नेताओं ने टेम्पररी तौर पर टू वे ट्रैफिक अलाउ करें, रोड पर गैर कानूनी पार्किंग हटाएं, हॉकर्स, फेरी वालों और ऑटो वालों को अलग जगह पर शिफ्ट करें। ट्रैफिक पुलिस को एक्टिव मॉनिटरिंग करनी चाहिए। गर्मी में लोगों के अलावा जानवरों, घोड़ों तक को ट्रैफिक जाम में फंसना पड़ रहा है। एक गाड़ी रिवर्स लेने पर भी लाइन लग जाती है। लोकल लोगों ने कहा डेवलपमेंट ज़रूरी है, पर प्लानिंग भी उतनी ही ज़रूरी। डेवलपमेंट के नाम पर अगर ट्रैफिक कोलैप्स हो जाए तो पब्लिक को परेशानी होती है। अब देखना होगा कि प्रशासन जल्द ही जनता को राहत देता है या और मुसीबत बढ़ाता है, कहा भाजपा के नेताओं ने। इस मौके पर भरत कोड़ी एसटी मोर्चा जिला प्रधान कार्यदर्शी ने सौंपा जिला कलेक्टर को मेमोरेंडम। ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂತ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಅದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕತ್ಲೆ ಮಾಡ್ತಾರ ಗೊತ್ತಿಲ್ಲ. ಸಿಕ್ಕಲೆ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ ತೊಂದರೆ ಮಾಡತಂತ ಈ ಸಂದರ್ಭ ಈ ನಮ್ಮ ಡೆವಲಪ್ಮೆಂಟ್ ಮಾಡ್ಲಿ, ಬಿಜಾಪುರ ನಗರ ಬ್ಯಾಡ ಅನ್ನಲ್ಲ, ಅದ್ರಕ್ಕೆ ಹಂತ ಮಾಡಬೇಕು. ಈಗ ಸಿಕ್ಕಲೆ ಒನ್ ವೇ ಮಾಡಿರ್ತಾರ, ಆ ಟೂ ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ ಅನುಕೂಲ ಮಾಡ್ಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ರಾಂಗ್ ಸೈಡ್ ಇದೆ, ನಿಮ್ ದಂಡ ಕೊಡ್ರಿ, 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು ಇಲ್ಲ, ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಲ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡ್ಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಧಿ ಚೌಕ್ ನಿಲ್ತಾರ. ಸಿಗ್ನಲ್ ಬಿದ್ರು ಹಂಗೆ ಹೋಗುದು ಮಂದಿ ಸಾರ್ವಜನಿಕರು. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತಾರಿಲ್ಲ, ಪಗಾರ ತಗೋತಾರಿಲ್ಲ ಸಿಬ್ಬಂದಿಗಳು. ಅದಕ್ಕೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡ್ಬೇಕಲ್ಲ. ಗಾಂಧಿ ಚೌಕದ 20 ಮಂದಿ ಇರ್ತಾರ, ಆ ಕಡೆ ಒಂದು 10 ಮಂದಿ, ಈ ಕಡೆ ಒಂದು 20 ಮಂದಿ. ಮತ್ತೆ ಬಸ್ ಹೋಗ್ತದ ಅಟಲ್ ಬಿಹಾರ್ ವಾಜಪೇಯಿ ಸರ್ಕಲ್ದಲ್ಲಿ, ಆ ಕಾಯಿಪಲ್ ಮರ ಪೂರ ರೋಡಿಗೆ ಕೂತಿರ್ತಾರ. ಆ ಬಸ್ಸೇ ಹೋಗಲ್ಲ, 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದ. ಆ ಟ್ರಾಫಿಕ್ ಎಲ್ಲ ಅದು ತೆಗಿಸ್ಬೇಕಿಲ್ಲ, ಒಂದ್ ಸರಿಸ್ಬೇಕಿಲ್ರಿ. ಸರಿಸುವ ವ್ಯವಸ್ಥೆ ಮಾಡ್ಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು. ಅವ್ರ ಕೆಲ್ಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು, ಪೋತಿ ಹರಿಯೋದು, ಇದೇ ಕೆಲಸ. ಹೆಂಗಾಗ್ಬಾರ್ದು. ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗ್ಲಿ, ಡೆವಲಪ್ಮೆಂಟ್ ಆಗ್ಲಿ, ಅದು ಪ್ರಶ್ನೆ ಇಲ್ಲ. ಅದು ಯಾವ್ದೇ ರೋಡ್ ಹಟ್ಟಿದ್ರು ವ್ಯವಸ್ಥೆ ಮಾಡುವಂತ ಕೆಲಸ ಆಗ್ಬೇಕು. ಈ ಮೊದಲೇ ಮುಖ್ಯ ಅಂದ್ರ ಟ್ರಾಫಿಕ್ ಬಹಳ ಮುಖ್ಯ ಅದ ನಮ್ ನಗರದ. ಗಾಂಧಿ ಚೌಕ ನೋಡ್ಬೇಕು ನೀವು, ಯಾರಾದ್ರು ಯಾಕಡೆ ಬರ್ತಾ ಗೊತ್ತೇ ಆಗಂಗಿಲ್ಲ. ಮುಂದಿನ ಇರ್ತಾರ ಪೊಲೀಸರ, ಆದ್ರೆ ಯಾವ ಬ್ಯಾರೇದ ಊರ್ದ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ, ಇಟ್ಟು ದಂಡೆ ಹಾಕಿ ಬಿಡೋದು. ಆ ಕೆಲಸ ಬಿಡ್ಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡ್ಕೊಡ್ಬೇಕ ವಿನಂತಿ ತಿಳಿಸ್ತೇನೆ. ಹೊಂಟಾರಲ್ಲ, ಅದಕ್ಕೇನದ ಹೊಂಟ ಮಾಡ್ಲಿ. ಅಲ್ಲಿ ರಸ್ತೆ ಸರಿ ಇಲ್ಲ, ಮತ್ತೆ ಹಂತ ಮಾಡತ್ತಾರಲ್ಲ. ಹಾ ರೀ, ಈಗ ಆಲ್ರೆಡಿ ಇಂಪ್ರೂವ್ ಆಗೈತಲ್ಲ ಸಾಕಷ್ಟ, ಮತ್ತೆ ಹೆಂಗಾಗ್ಬೇಕು. ಅದು ಕಾಮಗಾರಿ ಹಂತವಾಗಿ ಕಾಮಗಾರಿ ಮತ್ತೆ ಹೆಂಗ ಫಂಡ್ ರಿಲೀಸ್ ಆಗ್ತದ ಹೆಂಗ್ ಮಾಡಿರ್ತಾರ. ಅಭಿವೃದ್ಧಿ ಹೆಂಗ ಒಮ್ಮೆ ಕೊಡಂಗಿಲ್ಲಲ್ಲ ಸರ್ಕಾರ. ನಮ್ಮವ್ರಿದ್ದ ಮತ್ ನಮ್ಮವ್ರ ಅಭಿವೃದ್ಧಿ ಮಾಡಬೇಕಲ್ಲ. ನಮ್ಮವ್ರಿದ್ದಾಗ ನಮ್ಮವ್ರ ಅಭಿವೃದ್ಧಿ ಮಾಡಬೇಕ. ಹಾ ರೀ, ಈ ರೀತಿ ಕಾಮಗಾರಿ ಮಾಡಿದ್ರೆ ತೊಂದರೆ ಆಗ್ತದೆ ಸರ್. ಸಹಿಸ್ಕೋಬೇಕು, ಯಾವ ತೊಂದರೆ ಆಗ್ತದ ಸಹಿಸ್ಕೋಬೇಕು. ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಾದ್ರೆ ಆಡ್ಬೇಕು. ಆದ್ರೆ ಪೊಲೀಸ್ ಇಲಾಖೆ ಟ್ರಾಫಿಕ್ ದವ್ರು ಮಾಡತ್ತಾರಲ್ಲ, ಅದು ಸಮಸ್ಯೆ ಬಗೆಹರಿಸ್ಬೇಕು. ಇಂಪ್ರೂವ್ ಆಗಬೇಕಲ್ಲ. ನಗರ ಸುಂದರೀಕರಣ ಆಗ್ಬೇಕಲ್ಲ. ಅದಕ್ಕೇನದ ಯಾರಿದ್ರು ಮಾಡೇಬೇಕು. ಯಾವ ಶಾಸಕ ಇದ್ರೆ ಅವನು ಬಿಟ್ರೆ ಸರ್ಕಾರದ ದುಡ್ಡು ಹಣ ಬಂದಾಗ ಮಾಡೇಬೇಕಾದ ಇಂಪ್ರೂವ್ಮೆಂಟ್. ನನ್ನ ಸರ್ ಟ್ರಾಫಿಕ್ ದಿಂದ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಟ್ರಾಫಿಕ್ ದಿಂದ ಅಷ್ಟೇ ಸಮಸ್ಯೆ ಆಗ್ತದೆ. ಟ್ರಾಫಿಕ್ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಕರೆಕ್ಟ್ ಆಗಿ ಹೋಗ್ತದೆ. ಭರತ್ ಕೋಳಿ, ಎಸ್ಟಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ಮನವಿ ಅಂದ್ರೆ ಏನದ ಸರ, ಈಗ ಬಿಜಾಪುರದ ಮಂದಿಗೆ ಅಲ್ಲಿ ಏನು ನಾವು ರೋಡ್ ಮಾಡಾಕತ್ತಾರಲ್ಲ ಸರ ಬಜಾರ್ದು, ಆ ರೋಡ್ ದಿಂದ ಬಹಳ ತೊಂದರೆ ಆಗತೈತಿ. ತೊಂದರೆ ಅಂದ್ರೆ ರೋಡ್ ಮಾಡಾಕತ್ತಿದ್ ಒಳ್ಳೇದೇ ಕೆಲಸ, ಬಟ್ ಏನಾಗೈತಿ ಅದರದ್ದು
ಪ್ರಿಕಾಷನ್ ಇದೆ ಒಳಗ ಕೆಲವೊಂದು ರೋಡ್ಗಳನ್ನು ಓಪನ್ ಮಾಡಿ ಎಲ್ಲರಿಗೂ ಹೋಗಕ್ಕ ಕ್ಲಿಯರ್ ಆಗಿ ಜಾಗ ಕೊಟ್ರೆ ಚಲೋ ಆಕೈತಿ. ಈಗ ಸಪೋಸ್ ಸಿದ್ದೇಶ್ವರ ಗುಡಿ ರೋಡ್ ಒನ್ ವೇ ಮಾಡಿಟ್ಟಾರ, ಆಮೇಲೆ ಮಿಲನ್ ಬರ್ ಚೌಕದಿಂದ ಸ್ವಲ್ಪ ಎಲ್ಲಾ ಕಡೆ ಗಾಡಿ ಹಚ್ಬಿಟ್ಟು ಯಾವ ಗಾಡಿ ಕರೆಕ್ಟ್ ಆಗಿ ಪಾಸ್ ಆಗತ್ತಿಲ್ಲ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗತೈತಿ. ಬಿಸಿಲು ಜಾಸ್ತಿ ಇದ್ದರಿಂದ ಟೂ ವೀಲರ್ಗಳು ಪಾಸ್ ಆಗತ್ತಿಲ್ಲ. ಸಿದ್ದೇಶ್ವರ ಗುಡಿದಿಂದ ಈಗ ಗಾಂಧಿ ಚೌಕ್ ಬರ್ಬೇಕಾದ್ರೆ ರೋಡ್ ಕಂಡಪಟ್ಟಿ ದೊಡ್ಡದೈತಿ, ಬಟ್ ಏನಾದ್ರು 4 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡ್ ನ ಕಂಜೆಸ್ಟೆಡ್ ಮಾಡಿಟ್ಟಾರ. ಸ್ವಲ್ಪ ಅದನ್ನ ಕ್ಲಿಯರ್ ಮಾಡಿಬಿಟ್ಟು ಅದನ್ನ ಟೂ ವೇ ಕೊಟ್ರ ಈ ರೋಡ್ ಮುಗಿ ತನಕ ತಾತ್ಕಾಲಿಕವಾಗಿ, ನಾವೇನ್ ಪರ್ಮನೆಂಟ್ ಅಂತ ಹೇಳಿಲ್ಲ, ತಾತ್ಕಾಲಿಕವಾಗಿ ನಮ್ಮ ಬಿಜಾಪುರ ಜನತೆಗೆ ಒಂದು ಅನುಕೂಲವಾಗ್ತೈತೆ ಅಂತ ಹೇಳಿ ಈ ಮನವಿ ಕೊಡಕ್ ಬಂದೀವಿ ನಾವು. ಸರ್ ಒಂದ್ ವ್ಯಕ್ತಿಗೆ ಅನ್ಸಂಗ್ ಸರ್ ಅದು ವೈಜ್ಞಾನಿಕ ಕಾಮಗಾರಿ ನಡೆದಂತ ನನ್ನ ಅಂದಾಜು. ಹಂಗೇನಿಲ್ರಿ ಸರ್, ಅವೈಜ್ಞಾನಿಕತೆ ಅವ್ರು ನೋಡ್ರಿ ಮಾಡೋರು ಇರ್ತಾರ, ಇಂಜಿನಿಯರ್ಗಳು ಇರ್ತಾರ, ಅದ್ರ ಮ್ಯಾಗ ಒಂದು ಪ್ಲಾನ್ ಮಾಡಿರ್ತಾರ, ಅಲ್ಲಿ ಏನೋ ಒಂದು ಅಡೆತಡೆ ಇದ್ದಲ್ಲೇ ಅದನ್ನ ವಾಪಸ್ ರೀಕನ್ಸ್ಟ್ರಕ್ಷನ್ ತಗೊಂಡಿರ್ತಾರ. ಸರ್ ಎಲ್ಲರೂ ಒತ್ತಡ ಹಾಕೋದು ಅಷ್ಟೇ ಆಗ್ತದೆ, ಒಂದ್ ಮಾಡ್ಕೊಂಡು ಹಚ್ಕೋದು ಚಲೋ ಆಗ್ತೈತೆ. ಪಾರ್ಶಿಯಲ್ ಆಗಿ ನೀವ್ ಹೇಳ್ತೀರಿ ಪಾರ್ಟ್ ಬೈ ಹೋಗ್ಬೇಕಂತ, ಬಟ್ ಅವ್ರು ನಡಬರ್ಕ್ ಗ್ಯಾಪ್ ಇಟ್ಟಾರ್ರಿ ಕೆಲವೊಂದು ನಡಬರ್ಕ್, ಯಾಕಂದ್ರೆ ಪಾಸ್ ಆಗಕ ರೋಡ್ ಬಿಟ್ಟಾರ. ಇನ್ನೇನಾಗತೈತಿ ಪ್ರಾಬ್ಲಮ್ ಅಂದ್ರ ಈ ಗಾಂಧಿ ಚೌಕದಿಂದ ಏನ್ BLD ಕಡೆ ಹೋಗೋ ರೋಡ್ 2 ರೋಡ್ ಅದಾವ, 3 ರೋಡ್ ಅದಾವ ಆಕ್ಚುಲಿ. ಒಂದು ಇದು ಅಟಲ್ ಬಿಹಾರಿ ವಾಜಪೇಯಿ ರೋಡ್, ಅಲ್ಲಿ ಕಾಯಿಪಲ್ಲೆ ಅವ್ರು ಕುಂಡಿರ್ತಾರ. ನಾವು ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಬಟ್ ಅಲ್ಲಿ ಆಟೋಗಳ ಸಂಖ್ಯೆಗಳು ಅದಾವ. ಅದಕ್ಕೇನಾಗಬೇಕಾಗಿತ್ರಿ, ಪೊಲೀಸು ಸ್ವಲ್ಪ ಅದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರೆ ಅದನ್ನೂ ಒಂದು ರೋಡ್ ಫುಲ್ ಆಕೈತಿ. ಸೊ ಆ ರೋಡ್ ಬಂದ್ ಆಗಿದ್ದರಿಂದ ಬಾಕಿದವ್ರಿಗೆ ತೊಂದರೆ ಆಗತೈತಿ. ಆ ತೊಂದರೆಗೆ ಸ್ವಲ್ಪ ಇವರು ಸ್ಪಂದನೆ ಮಾಡಿದ್ರ ಇವ್ 3 ರೋಡ್ ಫುಲ್ ಆಕಾವ, ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಆಕೈತಿ, ರೆಗ್ಯುಲರ್ ಆಗತ್ತೆ. ಯಾವ್ದ್ರಿ ಅದು 9 ನಂಬರ್ ವಾರ್ಡ್ ಬರ್ತೈತಿ. 8, 9 ಮಿಕ್ಸ್ ಅದ. ರಾಜು ಮಗಿಮಠ್ ಅವ್ರ ಅದಾರ ಸರ್. ಅದು ಹೆಂಗೈತ್ರಿ, ಇದು ಕಾರ್ಪೊರೇಟರ್ ವಾರ್ಡ್ ಐತಿ, ಬಟ್ ಅದು ಮೇನ್ ರೋಡ್ ಏನದಲ್ಲ ಅದು PWD ಜಡ್ಪಿ ಅಂಡರ್ದಾಗೆ ಬರುತ್ತೆ. ಸೊ ಅದನ್ನ ಅವರು ರೆಗ್ಯುಲರ್ ಆಗಿ ತಗೊಂಡಾರ ಕೆಲ್ಸಕ್ಕ. ನಮಗ್ ಏನಾಗೈತಿ, ಅಲ್ಲಿ ಹೋಗುವಂತ ಜನತೆಗೆ ಕ್ಲೀನ್ ಆಗಿ ಸ್ವಲ್ಪ ನೀಟಾಗಿ ಹೋಗಕ್ ಜಾಗ ಮಾಡ್ಕೊಡ್ರಿ. ಏನಾಗತೈತ್ರಿ, ನಾವು ನೋಡ್ರಿ, ನಾವು ಅಲ್ಲಿದ್ದವ್ರಿಗೆ ಅಂಗಡಿಯವ್ರಿಗೆ ಏನೋ ಆಗತ್ತಿಲ್ಲ, ಪಾರ್ಕಿಂಗ್ ಪ್ರಾಬ್ಲಮ್ ಐತಿ. ನಾವೇನೈತಿ ಪಾರ್ಕಿಂಗ್ ಕೆಲವೊಂದ್ ಸಮಯದ ಸಂಬಂಧ ಸ್ಥಳಾಂತರ ಮಾಡ್ರಿ. ಇನ್ ಕೇಸ್ ಯಾರೋ ಒಬ್ರು ಬೀದಿ ವ್ಯಾಪಾರಸ್ಥರು ಇದ್ರ ಅಂದ್ರೆ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಕೊಟ್ಟ ಕಡೆ ಸೈಡಿಗೆ ಕೂಡ್ಸ್ಕೊಡ್ರಿ. ಯಾರಿಗೂ ತೊಂದರೆ ಆಗಲಾರ್ದಂಗ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ ಅಂತ ನಾವು ಮನವಿ ಮಾಡಕ್ ಬಂದ್ವಿ. ಸರ್ PWD ಅವರಿಗೆ ಹೇಳ್ಬೋದಾಗಿತ್ತಲ್ಲ, ರಾಜು ಮಗಿಮಠ್ ಅವ್ರು ಅಂತವಾಗಿ ಮಾಡಿ ಜನರಿಗೆ ಸಮಸ್ಯೆ ಆಗ್ತದೆ. ಹಂತವಾಗಿ ಮಾಡಕತ್ತಾರ್ರಿ ಸರ್. ನಡಬರ್ ಗ್ಯಾಪ್ ಇಟ್ರ ಪಾಸ್ ಆಗ ಗಾಡಿಗಳು ಹೊಂಟಾವ. ಈಗ ಏನಾಗತ್ತಿತ್ರಿ, ಎಟ್ ಟೈಮ್ ದೊಡ್ಡ ಮಷಿನ್ಗಳು ಬಂದಂದ್ರೆ ಒಂದೇ ಟೈಮ್ ನ ಮುಗಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಅದ್ರ ಸಂಬಂಧ ಮಾಡಿರ್ಬೋದು ಸರ್. ಅದೇ ತೊಂದರೆ ಸಂಬಂಧ ನಾವು ಹೇಳತ್ತೀವಿ. ಈ ಕಡೆ ಅದಲ್ರಿ, ಈಗ ನೋಡ್ರಿ, ಯಾವ್ದೋ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಸ್ವಲ್ಪ ತ್ರಾಸ ತಗೊಳೋದ್ ಇದ್ದಿದೆ ರೀ. ಎಂತ ಬೇಕಾದಂತ ರೋಡ್ ಮಾಡ್ರಿ. ನಾವು ಗಾಂಧಿ ಚೌಕ್ ರೋಡ್ ಮಾಡೋ ಮುಂದಾಗ ನಾವು 6 ತಿಂಗಳ ಗಟ್ಲೆ ಒಂದೇ ರೋಡ್ನಾಗ ತಿರುಗಾಡ್ತೀವಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ ಇದೇ ಐತಿ. ಬಟ್ ನಾವೇನತ್ತೀವಿ, ಇಲ್ಲ ಐತಿ ನಮ್ ಕಡೆ ಆಪ್ಷನ್, ಆ ಆಪ್ಷನ್ ನ ಯೂಸ್ ಮಾಡ್ಕೋ. संदीप पाटिल री, भारतीय जनता पार्टी नगर मंडल अध्यक्ष। और खबरों के लिए देखते रहिए बी न्यूज नेशन।